ಆಂಜನೇಯ, ಆಂಜನೇಯ, ಬೇಗ ಬಾ, ಬೇಗ ಬಾ. ಓಹೋ ಒಡೆಯ, ಬೇಗ ಬಾ, ಬೇಗ ಬಾ. ಬಂದೆ ಬಂದೆ. ಯಾರೋ ಇರುವರು ಋಷಿಕುಮಾರರು ಕಬಂದನೆಂಬ ರಾಕ್ಷಸನನ್ನು ಪರ್ವತವೆಂದು ತಿಳಿದು ಭ್ರಾಂತಿಯಿಂದ ತುತ್ತಿರುವರು. ಅವರನ್ನು ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೆಂದು ಅವರಿಗೆ ಜಾಗೃತಿಯಾಗಿ ತಿಳಿಸಿ ಹಿಂದಿರುಗಿ ಕರೆದುಕೊಂಡು ಬಾ. ಹಾಗೆ ಆಗ್ಲಿ ಒಡೆಯ, ಹಾಗೆ ಆಗ್ಲಿ. ವಾಲಿಯ ಕಡೆಯವರಾಗಿದ್ದರೆ ಹಾಗೆ ಕಳಿಸಿ ಬಿಡು. ಹಾಗೆ ಆಗ್ಲಿ, ಹಾಗೆ ಆಗ್ಲಿ. ಓಹೋ ಋಷಿಕುಮಾರರೇ, ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸನು ಶಾಪಗ್ರಸ್ತನಾಗಿ ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಹಿಂತಿರುಗಿ, ಹಿಂತಿರುಗಿ. ಏನು, ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೇ? ಲಕ್ಷ್ಮಣ, ನಾನೊಂದು ತೋಳನ್ನು ಕತ್ತರಿಸುತ್ತೇನೆ, ನೀನೊಂದು ತೋಳನ್ನು ಕತ್ತರಿಸು. ಇಬ್ಬರು ಸೇರಿ ಸೀಳಿ ಹಾಕೋಣ. ಮೂಡು ಬಾಣವನ್ನು. ಲಕ್ಷ್ಮಣ, ಈ ಕಬಂದನ ವಿಚಾರವನ್ನು ತಿಳಿಸಿದವರ ಯಾರಾಗಿರಬಹುದು? ಲಕ್ಷ್ಮಣ, ಈ ಸ್ಥಳವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿಗೆ ಒಂದು ತರಹ ಶಾಂತಿ ಸಮಾಧಾನಗಳು ದೊರಕಿದಂತಾಗಿದೆ. ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಮಿಸಿಕೊಂಡು ಮುಂದೆ ಹೋಗೋಣವೇ? ವಿಶ್ರಾಂತಿ ಸಿಗುವುದಾದರೆ ಹಾಗೆ ಆಗಲಿ ಅಗ್ರಜ. ವನರುಗಳು ಚೆನ್ನಾಗಿವರಾಗ ಒಂದಿಪಯೋ ವನರುಗಳು ಚೆನ್ನಾಗಿವರಾಗ ಒಂದಿಪಯೋ ತೋರುವರ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ 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 ವಿಶ್ವಮೂರ್ತಿಗಳಿವರಿರಬಹುದೇ ವಿಶ್ವಮೂರ್ತಿಗಳಿವರಿರಬಹುದೇ ವನರುಗಳು ಚೆನ್ನಾಗಿವರಾರ ಒಂದಿಪಯೋಗ್ಯರು ತೋರುವರಾರ ದಾರು ಮಡಿಗಳ ಧರಿಸಿಗರೇಗೆ ಶಿರದಲ್ಲಿ ಜಟೆಗಳ ಕಟ್ಟಿಗರೇಗೆ ದಾರು ಮಡಿಗಳ ಧರಿಸಿಗರೇಗೆ ಶಿರದಲ್ಲಿ ಜಟೆಗಳ ಕಟ್ಟಿಗರೇಗೆ ಕರದಲ್ಲಿ ಚಾಪವ ಹಿಡಿದಿಗರೇಗೆ ಕರದಲ್ಲಿ ಚಾಪವ ಹಿಡಿದಿಗರೇಗೆ ಕರದಲ್ಲಿ ಚಾಪವ ಹಿಡಿದಿಗರೇಗೆ ಕರದಲ್ಲಿ ಚಾಪವ ಹಿಡಿದಿಗರೇಗೆ ಕರದಲ್ಲಿ ಚಾಪವ
ಪಿಡಿದಿಗರೇಗೆ ಕರದಲ್ಲಿ ಚಾಪವ ಪಿಡಿದಿಗರೇಗೆ ಕರದಲ್ಲಿ ಚಾಪವ ಪಿಡಿದಿಗರೇಗೆ ಕರದಲ್ಲಿ ಚಾಪವ ಪಿಡಿದಿಗರೇಗೆ ಕರದಲ್ಲಿ ಚಾಪವ ಪಿಡಿದಿಗರೇಗೆ ತೇಜೋ ಮೂರ್ತಿಗಳಿವರಿರಬಹುದೇ ತೇಜೋ ಮೂರ್ತಿಗಳಿವರಿರಬಹುದೇ ವನರು ಕಲೋಚನ ಆರಿವರಾರ ವಂದಿಪಯೋಗ್ಯರು ತೋರುವರ ವನರು ಕಲೋಚನ ಇವರಿಂದ ಈ ಕಬಂಧನ ಶಾಪ ವಿಮೋಚನೆಯಾಯಿತೆಂದ ಮೇಲೆ ಇವರು ಯಾರೋ ಮಹಾನುಭಾವರೇ ಆಗಿರಬೇಕು. ಇವರು ಯಾರಾಗಿರಬಹುದು? ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರೇ? ಷೋಡಶ ಕಳೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿದ ಇವರನ್ನು ರಾಜಪುತ್ರರೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರು ಋಷಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು ಅಂದ ಮೇಲೆ ಇವರು ಯಾರಾಗಿರಬಹುದು? ರಜತಗಿರಿ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಆ ರಾಜಶೇಖರನೇ. ಈತನೇ ಹರನಾಗಿರ್ದೊಡೆ ರಜತಗಿರಿ ಶಿಖರದ ಮೇಲ್ ಕುಳಿತು ಹರನ ಜಟೆಯಿಂದ ಧರೆಯನ್ನುದ್ಧರಿಸಲು ಧರೆಗಿಳಿದು ಬಂದ ಪರಮಪಾವನೆ ಗಂಗೆ ತಾನಿಲ್ಲ. ಈತನು ಗಂಗಾಧರನಲ್ಲ. ಅಂದ ಮೇಲೆ ಇವರು ಯಾರಾಗಿರಬಹುದು? ಪದ್ಮನಯನನು ಪದ್ಮಸಂಭವನು ಪದ್ಮಾಸನನಾಗಿ ಕುಳಿತಿರುವ ಆ ಬ್ರಹ್ಮದೇವನೇ. ಕರದಿ ಕಂಠಾಣಿ ಇಲ್ಲ, ತುಳಸಿ ಜಪಸರಗಳಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಈತನು ಸರಸಿಜೋದ್ಭವನಲ್ಲ. ಅಂದ ಮೇಲೆ ಇವರು ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜದಾಯಕನಾದ ಆ ಶ್ರೀಮನ್ನಾರಾಯಣನೇ. ಕರದಿ ಶಂಕು ಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜವಾದ ಕೌಸ್ತುಭ ಮಣಿಯಿಲ್ಲ, ಮಣಿಮುಕುಟ ರತ್ನಾಂಬರವ ಧರಿಸಿಲ್ಲ. ಪಡಿಶಾಹಿ ಪ್ರಹ್ಲಾದ ವರದ ಈತನಲ್ಲ, ಈತನಲ್ಲ, ಈತನಲ್ಲ. ಅಂದ ಮೇಲೆ ಇವರು ಯಾರಾಗಿರಬಹುದು? ಲಕ್ಷ್ಮಣ, ಈ ವಿಚಿತ್ರ ಮೂರ್ತಿಯನ್ನು ನೋಡಿದೆಯಾ? ಎಷ್ಟು ಶೋಭಾಯಮಾನವಾಗಿ ಕಂಗೊಳಿಸಿದ್ದಾನೆ. ಎಂತ ಆಶ್ಚರ್ಯ! ಆತನ ಕಣ್ಣ ಕುಣಗಳನ್ನು ನೋಡಿದೆಯಾ? ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸಿದ್ದೀವಿ. ಆಹಾ ಆಹಾ ಆಹಾ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತು ಇವರ ನುಡಿಯ ದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಇಂತಿವರ ನುಡಿಯ ಇವರ ನುಡಿಯ ಇಂತಿವರ ನುಡಿಯ ಆ
ಎಮ್ಮಮ್ಮ ಮುಂದ ನುಡಿಯ ನುಡಿಯೇ ಎಮ್ಮಮ್ಮ ಮುನ್ನಂದ ನುಡಿಯ ನುಡಿಯೇ ನುಡಿ ನಿಜದಿ ಸಮ್ಮತವಾಯಿತು ತಿಳಿಯೇ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಚಿಂತೆಯಿಂದೇತ ಕೈಯ ಆನಂದ 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 ಧನ್ಯನಾದೆ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಪೂರ್ಣ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ ಹರಿವರದ ಲಕ್ಷ್ಮೀ ವಿನೋದ ಹರಿವರದ ಲಕ್ಷ್ಮೀ ವಿನೋದ ನರಗರಿಯುತ್ತಾನೆ ಪ್ರತ್ಯಕ್ಷನಾದ ಇವರು ನನ್ನ ಕರ್ಣ ಕುಂಡಲಗಳು ಯಾರಿಗೂ ಗೋಚರಿಸತಕ್ಕವಲ್ಲ. ಇವರಿಗೆ ಗೋಚರಿಸಿದವೆಂದ ಮೇಲೆ ಅಂದು ನನ್ನ ತಾಯಿಯಾದ ಅಂಜನಾದೇವಿಯು ಹೇಳಿದ್ದ ಮಾತು ಇಂದು ಸತ್ಯವಾಯಿತೆ. ಮಗು ಹನುಮಂತ, ಮುಂದೆ ತ್ರೇತಾಯುಗದಲ್ಲಿ ಲೋಕ ಕಂಟಕರನ್ನು ನಿಗ್ರಹಿಸಲು ಶ್ರೀಮನ್ನಾರಾಯಣನು ಶ್ರೀರಾಮಾವತಾರದಿಂದ ಜನಿಸಿ ನಿನಗೆ ದರ್ಶನ ಕೊಡುವನು. ಆತನ ಪಾದ ಸೇವೆಯನ್ನು ಮಾಡಿ ನಿನ್ನ ಜನ್ಮ ಸಾರ್ಥಕಪಡಿಸಿಕೋ ಎಂದು ನನ್ನ ತಾಯಿಯು ಹೇಳಿದ್ದ ಮಾತು ಇಂದು ಸತ್ಯವಾಯಿತೆ. ಇವರೇ ಆ ಶ್ರೀರಾಮಚಂದ್ರ ಪ್ರಭುವಾಗಿರಬಹುದೇ? ಆದರೂ ಅನುಮಾನ ಪರಿಹಾರಾರ್ಥವಾಗಿ ಸಮೀಪಕ್ಕೆ ಹೋಗಿ ವಿಚಾರಿಸುವೆ.
ರವಿಶಶಿಗಳಂತಿರುವ ರಮ್ಯ ಮೂರ್ತಿಗಳಾರೋ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮಧೇಯವನು ಹೇಳಿ ರವಿಕುಲದ ಶ್ರೀ ದಶರಥಾಂಕಿತರ ಪುತ್ರರೈ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ಸಾರ್ವಭೌಮರೇ ಸಾರ್ವಭೌಮರೇ ನೀವು ಶಿರದಿ ಶಿರವಲ್ಕಲಗಳೇಕೆ ಶ್ರಮದೋಳಿ ವನದಿ ಸಂಚರಿಸಲೇಕೆ ವನವಾಸವನ್ನನುಭವಿಸೆ 7 ವರ್ಷ ವನವಾಸವನ್ನನುಭವಿಸೆ ಈ ರೂಪದಿರಲೆಮ್ಮ ಜನಕನಾಜ್ಞೆ ಹೋಗಿರೆಲ್ಲಿಗೆ ಮುಂದೆ ಹೋಗಿರೆಲ್ಲಿಗೆ ಮುಂದೆ ಪಾವನಾತ್ಮರೆ ಬೇಳಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಓ ಓ ಪತ್ನಿಯನ್ನು ಕದ್ವೈದ ಪಾಪಿರಾಯನ ಪತ್ನಿಯನ್ನು ಕದ್ವೈದ ಪದವರೆಯದೆ ಹೋಗುವಯ್ಯ. ಅನಿತಾದೊಡೆ ಅನಿತಾದೊಡೆ ಆಭರಣಗಳಾರವಿವು ನೋಡಿರಯ್ಯ ಅನಿತಾದೊಡೆ ಆಭರಣಗಳಾರವಿವು ನೋಡಿರಯ್ಯ ಆ ಆ ಆ ಆರ್ತಧ್ವನಿಯಲ್ಲಿ ಓರ್ವಳು ಎಸೆದಳಲ್ಲಿ ಎಸೆದಳಲ್ಲಿ ಕಂಡೆನ ಸೀತೆ ಆವ
ವಾಯುನಂದನನು ನಾನು ರಾಜಿಸೈ ಪರಮ ಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನು ನಾನು ಓ ಸುತರಿರುವ ಆಲಯಕ್ಕೂ ದೇವರಿರುವ ಮಂದಿರಕ್ಕೂ ರಿಕ್ತ ಹಸ್ತನಾಗಿ ಹೋಗಬಾರದೆಂದು ಶ್ರುತಿ ಸಮ್ಮತವಿರುವುದು. ಆದ್ದರಿಂದ ಇಲ್ಲಿ ದೊರೆಯುವ ಫಲಪುಷ್ಪಗಳನ್ನು ತಂದು ಇವರಿಗರ್ಪಿಸಿ ಧನ್ಯನಾಗುವೆನು ಧನ್ಯನಾಗುವೆನು. ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ನಾನಮಿಸುವೆ ಪೊರೆ ದೀನ ದಯಾಳು ನಾನಮಿಸುವೆ ಪೊರೆ ದೀನ ದಯಾಳು ಪಾಲಯ ಮಾಂ ಶ್ರೀ ಅಮ್ಮ ನಿಲ್ಲ ನುಡಿ ನಂಬಿದೆ ನಮ್ಮ ಅಮ್ಮ ನಿಲ್ಲ ನುಡಿ ನಂಬಿದೆ ನಮ್ಮ ಎಮ್ಮಮ್ಮ ನಿಲ್ಲ ನುಡಿ ನಂಬಿದೆ ನಮ್ಮ ಧನ್ಯನ ಮಾಡಿ ಪಾಲನೆನಿಸೋ ಧನ್ಯನ ಮಾಡಿ ಪಾಲನೆನಿಸೋ ಶ್ರೀ ಪಾಲ ಶ್ರೀ ಮೇಘಶ್ಯಾಮಲಮಂಬುಜಾತನಯಂ ವಿಸ್ತೀರ್ಣ ವಕ್ಷಸ್ಥಲೇ ಮೇಘಶ್ಯಾಮಲಮಂಬುಜಾತನಯಂ ವಿಸ್ತೀರ್ಣ ವಕ್ಷಸ್ಥಲೇ ಬಾಹುದ್ವಂದ್ವ ವಿರಾಜಿತಂ ಸುವದನೋ ದ್ರೋಣಾಗ್ರಿ ಪಂಗೇರುಹೌ ನಾನಾರೂಪಾಲಂಕಾರ ಭೂಷಣ ಯುತೌ ಕೋದಂಡ ಕೋದಂಡಪಾಣಾರ್ಚಿತಂ ನಮೋ ರಾಮಚಂದ್ರ ಪ್ರಭೋ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಸ್ತೆ ನಮಸ್ತೆ
ಭೋ ರಾಘವ, ದಾಶರಥಿ, ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಬೇಡುತ್ತೇನೆ ಪ್ರಭು. ಅಯ್ಯ, ಬೇಡುತ್ತೇನೆ. ನಿನ್ನ ಭಕ್ತಿ, ಶ್ರದ್ಧೆ, ವಿನಯ, ವಿಶ್ವಾಸಗಳಿಗೆ ನಾನು ಮನಸ್ಸೋತಿರು. ನೀನು ಯಾರು? ನಿನ್ನ ವೃತ್ತಾಂತವೇನು? ಇಲ್ಲಿಯ ಸಮಾಚಾರವೇನು? ಪ್ರಭು, ಮಾರ ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಪ್ರಭು ಆಂಜನೇಯನೆಂತಲೂ ಮಾರುತಿ ಎಂತಲೂ ಹನುಮಂತನೆಂತಲೂ ಕರೆಯುವರು. ಪ್ರಭು, ಅಲ್ಲಿ ಕಾಣುವ ಋಷ್ಯಮೂಕ ಪರ್ವತದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿರುವನು. ನಾನು ಆತನಿಗೆ ಅಮಾತ್ಯ ಪದವಿಯಲ್ಲಿರುವೆನು. ತಾವು ಅಲ್ಲಿಗೆ ದಯಮಾಡಿಸಿದರೆ ಆತನಿಗೂ ನಿಮಗೂ ಸಖ್ಯವನ್ನು ಮಾಡಿಸುವೆನು ಪ್ರಭು. ಮಾರುತಿ, ಮಾರ್ಗಾಯಾಸವಾಗಿ ಬಹಳವಾಗಿ ಬೆಳೆದಿದ್ದೇನೆ. ನಿನ್ನೊಡೆಯನಾದ ಸುಗ್ರೀವರಾಜನು ಇಲ್ಲಿಗೆ ಬರಮಾಡು. ಪ್ರಭು, ನೀವು ಚಿಂತಿಸಬೇಡಿ. ನೀವಿಬ್ಬರೂ ನನ್ನ ಭುಜಗಳ ಮೇಲೆ ಕುಳಿತರೆ ನಾನೇ ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವೆನು. 14 ವರ್ಷ ವನವಾಸವನ್ನು ಮುಗಿಯುವವರೆಗೂ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಹಾಗೆ ಆಗಲಿ, ಹಾಗೆ ಆಗಲಿ. ಓಹೋ ಸುಗ್ರೀವರಾಜ, ಓ ಆಂಜನೇಯ, ಬೇಗ ಬಾ, ಬೇಗ ಬಾ. ಬಂದೆ ಬಂದೆ. ಒಡೆಯ, ಈಗ ಬಂದಿರುವವರು ವಾಲಿಪಕ್ಷದವರಲ್ಲ, ನಮ್ಮನ್ನು ಕಾಪಾಡಲು ಬಂದಿರುವ ರಾಮ ಲಕ್ಷ್ಮಣರು. ಬೇಗನೆ ಹೋಗಿ ಅವರಿಗೆ ಶರಣಾಗತನಾಗಿ ನಿನ್ನ ಕಷ್ಟಗಳನ್ನೆಲ್ಲ ಹೇಳಿಕೋ. ನಮ್ಮ ವಂಶವೇ ಪಾವನವಾಗುವುದು. ಹಾಗೆ ಆಗ್ಲಿ, ಹಾಗೆ ಆಗ್ಲಿ. ಹೋಗು ಹೋಗು, ಬೇಗ ಹೋಗು ಪ್ರಭು. ಬಕುತರ ಪೊರೆಯುವ ದೀನರ ಬಂಧು, ಬಕುತರ ಪೊರೆಯುವ ದೀನರ ಬಂಧು, ಮೊರೆಯನು ಆಲಿಸೋ ಕರುಣ ತಿಂದು, ಮೊರೆಯನು ಆಲಿಸೋ ಕರುಣ ತಿಂದು, ಬಕುತರ ಪೊರೆಯುವ ದೀನರ ಬಂಧು. ರಾಮ ರಾಮಚಂದ್ರ, ದುಷ್ಟ ಶಿಕ್ಷಕನೆಂಬ ಬಿರುದು ಪಟ್ಟವನೇ, ರಾಮ ದುಷ್ಟ ಶಿಕ್ಷಕನೆಂಬ ಬಿರುದು ಪಟ್ಟವನೇ, ಇತಗಳ ನೀವ ಸರಸಿಜೋದ್ಭವ ಪಿಂಗನೆ, ಇತಗಳ ನೀವ ಸರಸಿಜೋದ್ಭವ ಪಿಂಗನೆ, ನೊಂದಿರುವೆ ಸ್ವಾಮಿ ರಾಮಚಂದ್ರ. ರಾಮ ನೊಂದಿರುವೆ ಸ್ವಾಮಿ ಇಂದನ ಕಾಯ, ನೊಂದಿರುವೆ ಸ್ವಾಮಿ ಇಂದನ ಕಾಯ, ಸಂಕಟ ಪರಿಹರಿಸಿ ಸಂತತ ಕರುಣಿಸು, ಸಂಕಟ ಪರಿಹರಿಸಿ ಸಂತತ ಕರುಣಿಸು, ಬಕುತರ ಪೊರೆಯುವ ದೀನರ ಬಂಧು. ರಾಮ ರಾಮಚಂದ್ರ. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನೀನು ಇಲ್ಲಿ ವಾಸ ಮಾಡೋದಕ್ಕೆ ಕಾರಣವೇನು? ನಿನ್ನ ವೃತ್ತಾಂತವೇನು? ಇಲ್ಲಿಯ ಸಮಾಚಾರವೇನು? ಪ್ರಭು, ಜೋರ ಮಾತಾಡು, ಜೋರ ಮಾತಾಡು.
ಕಿಷ್ಕಿಂಧಾಧಿಪತಿಯಾದ ವಾಲಿಯು ನಾನು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಬಿ ಎಂಬ ರಾಕ್ಷಸನು ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದನು. ಆಗ ನಮ್ಮ ಅಣ್ಣನು ಅವನ ಮೇಲೆ ಯುದ್ಧಕ್ಕೆ ನಿಂತನು. ಆ ರಾಕ್ಷಸನು ನಮ್ಮ ಅಣ್ಣನಿಗೆ ಹೆದರಿಕೊಂಡು ಯುದ್ಧಕ್ಕೆ ಸರಿದನು. ನಮ್ಮ ಅಣ್ಣನು ಅವನನ್ನು ಹಿಂಬಾಲಿಸಿಕೊಂಡು ಹೋದೆನು. ನಾನು ಅವನನ್ನು ಹಿಂಬಾಲಿಸಿಕೊಂಡು ಹೋದೆನು ಪ್ರಭು. ಹಾಗೆಯೇ ಆ ರಾಕ್ಷಸನು ಒಂದು ದೊಡ್ಡದಾದ ಗುಹೆಯ ಒಳಗೆ ಸೇರಿಕೊಂಡನು. ಆಗ ನಮ್ಮ ಅಣ್ಣನು ನನ್ನನ್ನು ಗುಹೆಯ ಬಾಗಿಲಿನಲ್ಲಿಯೇ ಕಾವಲಿರಲು ತಿಳಿಸಿ ಅವನನ್ನು ಸಂಹರಿಸಲು ಮುಂದಕ್ಕೆ ಹೋದನು. ಆದರೆ ಪ್ರಭು, ಎಷ್ಟು ಕಾಲವಾದರೂ ಅವರಿಬ್ಬರಲ್ಲಿ ಯಾರೂ ಹೊರಗೆ ಬಾರಲೇ ಇಲ್ಲ. ಆದರೆ ಒಂದು ದಿನ ಪ್ರಭು, ಆ ಗುಹೆಯ ಬಾಗಿಲಿನಿಂದ ರಕ್ತವು ಚಿಮ್ಮಿ ಚಿಮ್ಮಿ ಹೊರಬರುತ್ತಿತ್ತು. ಅದನ್ನು ಕಂಡು ಭಯಭೀತನಾಗಿ ನಮ್ಮ ಅಣ್ಣನು ಆ ರಾಕ್ಷಸನಿಂದ ಸಂಹಾರವಾದನೆಂದು ತಿಳಿದು ಮುಂದೆ ನನಗೂ ತೊಂದರೆಯಾಗುವುದೆಂದು ಭಾವಿಸಿ ಆ ಗುಹೆ ಬಾಗಿಲಿಗೆ ಒಂದು ದೊಡ್ಡದಾದ ಬಂಡೆಯನ್ನು ಎಳೆದು ಬಂದು ಇಟ್ಟು ಈ ಕಿಷ್ಕಿಂಧೆ ಪಟ್ಟಣಕ್ಕೆ ಬಂದು ರಾಜ್ಯಭಾರ ಮಾಡುತ್ತಿದ್ದನು ಪ್ರಭು. ಆದರೆ ನಮ್ಮ ಅಣ್ಣನೇ ಆ ರಾಕ್ಷಸನನ್ನು ಸಂಹರಿಸಿ ಗುಹೆಯ ಬಾಗಿಲಲ್ಲಿ ನಾನಿಲ್ಲದ್ದನ್ನು ಕಂಡು ನನ್ನನ್ನು ಸಂಹರಿಸಲು ಬೆನ್ನಟ್ಟಿ ಬಂದನು ಪ್ರಭು. ಆತನಿಗೆ ನಾನು ಹೆದರಿಕೊಂಡು ಇಡೀ ಭೂಮಂಡಲವನ್ನೆಲ್ಲ ಸುತ್ತಿ ಎಲ್ಲಿಯೂ ಸ್ಥಳವಿಲ್ಲದೆ ಈ ಋಷಿಮುಖ ಪರ್ವತದಲ್ಲಿ ಬಂದು ವಾಸವಾಗಿರುವೆನು ಪ್ರಭು. ಆದರೆ ಪ್ರಭು, ನಮ್ಮ ಅಣ್ಣನು ಇಲ್ಲಿಗೆ ಬರಲಾರನು. ಬರಲು ಕಾರಣವೇನು? ಅಂದು ನಮ್ಮ ಅಣ್ಣನು ಆ ರಾಕ್ಷಸನನ್ನು ಸಂಹರಿಸಿ ಅವನ ಕಳೆ ಬರವನ್ನು ತನ್ನ ಎಡಗಾಲುಂಗುಷ್ಟಿಯಿಂದ ಚಿಮ್ಮಲು ಅದು ಅಲ್ಲಿ ವಾಸವಾಗಿರುವ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಿದ್ದಿತು ಪ್ರಭು. ಆಗ ಮಹರ್ಷಿಗಳು ಕುಪಿತಗೊಂಡು, ಯಾರು ಈ ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿರುವರೋ ಅವರಿಲ್ಲಿ ಬಂದರೆ ಅವರ ತಲೆಯು ಸಹಸ್ರಾರು ಹೋಳಾಗಲಿ ಎಂದು ಶಾಪವಿತ್ತರು ಪ್ರಭು. ಆದ್ದರಿಂದ ಅವನು ಇಲ್ಲಿಗೆ ಬರಲಾರನು. ಅಲ್ಲದೆ ಪ್ರಭು, ಅವನು ನನ್ನ ಪತ್ನಿಯನ್ನೂ ಸಹ ಅಪಹರಿಸಿರುವನು ಪ್ರಭು. ಹಾಗಾದರೆ ಆತನು ಶಿಕ್ಷಾರ್ಹನೆ ಸರಿ. ಬರಮಾಡುವ ವಾಲಿಯನ್ನು ಅವನು ಒದಿಸಿ ನಿನಗೆ ಕಿಷ್ಕಿಂಧ ರಾಜ್ಯವನ್ನು ಪಟ್ಟ ಕಟ್ಟುತ್ತೇನೆ. ಕಿಷ್ಕಿಂಧೆ ಪಟ್ಟ ವಾಲಿ, ಆತನನ್ನು ಕರೆದರೆ ನನ್ನನ್ನು ಸುಮ್ಮನೆ ಬಿಡುವನು ಪ್ರಭು. ನಮ್ಮ ಅಣ್ಣನಾದ ವಾಲಿಯು ಸಾಮಾನ್ಯನಲ್ಲ. ಅವನನ್ನು ಸಂಹರಿಸಬೇಕಾದರೆ ಅದು ಅಲ್ಲಿ ಕಾಣುತ್ತಿರುವ ಸಪ್ತ ಸಾಲು ಮರಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅವರಿಂದ ವಾಲಿಯ ಸಂಹಾರವಾಗುವುದೆಂದು ಮತಂಗ ಮಹರ್ಷಿಗಳ ಶಾಪವಿರುವುದು. ಆದರೆ ಇದನ್ನು ಪರೀಕ್ಷೆ ಎಂದು ಭಾವಿಸಬಾರದು ಪ್ರಭು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕೊಂದುಂಟೆ ವಾಲಿ. ಆಂಜನೇಯ, ಈಗ ನಿನ್ನ ಅನುಮಾನವು ಪರಿಹಾರವಾಯಿತೆ. ಆಯ್ತು ಪ್ರಭು. ಧೈರ್ಯವಾಗಿ ಕರೆಯ ವಾಲಿಯನ್ನು. ಆಗಲಿ ಆತನು ಸಂಹರಿಸಿ ನಿನಗೆ ಕಿಷ್ಕಿಂಧ ಪಟ್ಟವನ್ನು ಪಟ್ಟ ಕಟ್ಟುತ್ತೆ. ಆಗಲಿ ಪ್ರಭು, ನೀವು ಇತ್ತು ಬನ್ನಿ. ಈ ಕಾಲ ಮತ ಆಂಜನೇಯ, ಒಡೆಯ, ನಮಗೆ ಬೆಂಬಲಿಗರು ಸಿಕ್ಕಿರುವರು. ಬೆಂಬಲಿಗರು. ಹೌದು ಒಡೆಯ, ಹೌದು. ಎಲ್ಲಿ ನನ್ನ ಗದೆ? ಒಡೆಯ, ನಿನ್ನ ಗದೆ ಓಹೋ ಇಲ್ಲಿರುವುದು. ಇಲ್ಲಿಯೇ ಇದೆ ಬಿಡುವ ಆಂಜನೇಯ. ಆಂಜನೇಯ, ಒಡೆಯ, ಈಗ ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ? ಧೈರ್ಯವಾಗಿ ಕರೆ ಒಡೆಯ. ನೀನು ಇಲ್ಲಿಯೇ ಇರಬೇಕು. ನಾನು ಇಲ್ಲಿಯೇ ಇರುವೆನು ಪ್ರಭು. ಅವರು ಅಲ್ಲಿಯೇ ಇರುವರು. ಎಲ್ಲವೋ ಹೇಡಿಯಾದ ವಾಲಿ, ವಾಲಿ, ಪ್ರಾತೃದ್ರೋಹಿ, ರಾತ್ರದ್ರೋಹಿ, ಈ ದಿವಸ ಜೀವಗಳ್ಳನಂತೆ ಎಲ್ಲಿ ಅಡಗಿ ಕುಳಿತಿರುವೆಯೋ? ಎಲ್ಲಿ ಅಡಗಿರುವೆಯೋ? ಧೈರ್ಯವಿದ್ದರೆ ನನ್ನೊಡನೆ ಯುದ್ಧಕ್ಕೆ ಬಾರೋ. ಬಾರೋ, ಬಾರೋ, ಬಾರೋ. ಯಾರೋ ಈ ಅಮಿತ ಪರಾಕ್ರಮಶಾಲಿ ವಾಲಿಯನ್ನು ಯುದ್ಧಕ್ಕೆ ಪ್ರಜಾತ್ರಮನಾರೋ? ಸಹೋದರ ಸುಗ್ರೀವ, ನನ್ನಿಂದ ತಲೆಮರೆಸಿಕೊಂಡು ಅಲಿಯುತ್ತಿದ್ದ ನೀನು ಎಂದು ಸ್ವತಂತ್ರನಾಗಿ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸಿರುವೇನೋ?
ಸಿದ್ಧನಾಗೋ. ಸಿದ್ಧನಾಗೋ. ಯಾವ ಯುದ್ಧವನ್ನು ಮಾಡುವೆ? ಕೈ ಕಾಲೆಲ್ಲ ನೋಡಿ. ಗದಾ ಯುದ್ಧಕ್ಕೆ ಸಿದ್ಧನಾಗೋ. ಸಿದ್ಧನಾಗೋ. ಅಣ್ಣ 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 ಅಣ್ಣ. ಸಹೋದರನೆಂಬ ಅಭಿಮಾನದಿಂದ ಉಳಿಸಿರುವೆ. ಹಾಗ ಎಲ್ಲಿಯಾದ್ರೂ ಬದುಕಿಕೋ. ಅಯ್ಯೋ ಅಯ್ಯೋ ಅಯ್ಯೋ. ವಾಲಿ ಹೋದ್ನೇನೋ ನೋಡೋ. ಅವರಾಗಲೇ ಹೋಗಿ ಆಯ್ತು ಒಡೆಯ. ಒಡೆಯ, ತುಂಬಾ ಪೆಟ್ಟುಗಳು ಬಿದ್ದವೆ. ಪೆಟ್ಟೆ ನನಗೆ? ನಮಗೆ ಬೆಂಬಲಿಗರಾಗಿ ಬಂದಿದ್ದಾರಲ್ಲ ಅವರಲ್ಲಿ ಇಲ್ಲಿಯೇ ಇರುವರು ಒಡೆಯ. ಕಳಿಸಿಬಿಡು. ಇವರ ಸಹವಾಸವೂ ಸಾಕು, ಆ ವಾಲೆಯ ವಧೆಗಳೂ ಸಾಕು. ಒಡೆಯ ಒಡೆಯ, ಏನೋ ವಿಷಯವೂ ಇರಬೇಕು. ಅವರು ಬರಲಿ, ವಿಚಾರಿಸೋಣ. ಪ್ರಭು ರಾಮಚಂದ್ರ, ಇದೇನು ತಂದೆ ವಿಷಮ ಪರೀಕ್ಷೆ? ಭಯಪಡಬೇಡ ಸುಗ್ರೀವ ರಾಜ. ನಿಮ್ಮಿಬ್ಬರ ಮುಖಗಳು ಒಂದೇ ರೀತಿ ಆದ್ದರಿಂದ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ನೋಡಿದೆ ಒಡೆಯ. ಈ ಮಾಲೆಯನ್ನು ಸುಗ್ರೀವ ರಾಜನಿಗೆ ಧರಿಸಿ. ಸುಗ್ರೀವ ರಾಜ, ಈಗ ಧೈರ್ಯವಾಗಿ ಕರೆ ಆ ವಾಲಿಯನ್ನು. ಆಂಜನೇಯ ಒಡೆಯ, ಈ ವಿಜಯಮಾಲೆಯನ್ನು ಧರಿಸಿದ ಕೂಡಲೇ ನನ್ನಲ್ಲಿ ನವಚೈತನ್ಯ ಉಂಟಾಗುತ್ತಿರುವುದು. ಹೌದು ಒಡೆಯ, ಹೌದು. ಹಾಗಾದರೆ ಈಗ ಆ ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ? ಧೈರ್ಯವಾಗಿ ಯುದ್ಧಕ್ಕೆ ಆಹ್ವಾನಿಸು ಒಡೆಯ, ನಾನಿದ್ದೇನೆ. ವಾಲಿ ಏಕೆ? ನೀನೆ ಬಾ. ಒಡೆಯ, ಇದೇನು ಒಡೆಯ? ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೆಂದು ನಿಮ್ಮ ಅಗ್ರಜ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸು ಒಡೆಯ. ಹೌದು ಹೌದು ಹೌದು. ಎಲ್ಲವೋ ಹೇಳಿ ವಾಲಿ, ಈಗ ತಾನೇ ನನ್ನೊಡನೆ ಯುದ್ಧ ಮಾಡಿ ಗೆದ್ದನೆಂದು ಹಿರಿ ಹಿರಿ ಗೊತ್ತಿರುವೆಯ? ಧೈರ್ಯವಿದ್ದರೆ ಈಗ ಬಾರೋ, ಹೊಸ ಸುಗ್ರೀವನು ಬಂದಿರುವನು. ಇದೀಗ ತಾನೇ ನನ್ನಿಂದ ಪೆಟ್ಟುಗಳನ್ನು ತಿನ್ನಲಾಗದೆ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದ ಈ ನನ್ನ ಸಹೋದರನು ಪುನಃ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವನೆಂದರೆ ಈತನಿಗಾರೋ ಬೆಂಬಲಿಗರ ಸಹಾಯವಿರಲೇಬೇಕು. ಇರಲಿ, ಮೊದಲು ಇವನನ್ನು ಯಮನಾಲಯ ಕಳಿಸಿ ನಂತರ ಅವರನ್ನು ವಿಚಾರಿಸೋನು. ಎಲ್ಲವೋ ಹೇಳಿ ಸುಗ್ರೀವ, ಆ ನಿನ್ನ ಬೆಂಬಲಿಗರಿಗೆ ಈ ಅಮಿತ ಪರಾಕ್ರಮಶಾಲಿ ವಾಲಿಯ ಪರಾಕ್ರಮದ ಅರಿವನ್ನು ಮೂಡಿಸಿರುವೇನೋ? ಮೊದಲು ನನ್ನೊಡನೆ ಯುದ್ಧ ಮಾಡಿ ಜಯಿಸೋ, ಆಮೇಲೆ ನನ್ನ ಬೆಂಬಲಿಗರ ವಿಚಾರ. ಯಾವ ಯುದ್ಧವನ್ನು ಮಾಡುವೆ? ಮಲ್ಲ ಯುದ್ಧ ಮಾಡೋಣ. ಸಿದ್ಧನಾಗೋ. ಸಿದ್ಧನಾಗೋ.
ಬಾಣವು ತೂರಿಕೊಂಡು ಬಂದಿರುವುದು. ಅಣ್ಣ 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 ಮೋಸ ಹೇಳಿ ಸುಗ್ರೀವ, ಈ ಮೋಸದ ಯುದ್ಧವನ್ನು ಎಲ್ಲಿಂದ ಕರೆದೆಯೋ? ಯಾರು ಮೊರೆಯಲ್ಲಿ ನಿಂತು ನನ್ನ ಮೇಲೆ ಬೆನ್ನ ಹಿಂದಿನಿಂದ ಬಾಣ ಪ್ರಯೋಗ ಮಾಡಿದವರಾರು? ನೀವು ನೀವು ನಿಜವಾಗಿಯೂ ವೀರರಾಗಿದ್ದರೆ ಬನ್ನಿ ನನ್ನ ಮುಂದೆ. ನಾನು ದಶರಥನ ಸುಪುತ್ರನಾದ ಶ್ರೀರಾಮಚಂದ್ರ. ದಶರಥ ಪುತ್ರ ರಾಮಚಂದ್ರ, ನಾನು ನಿನಗೆ ಮಾಡಿದ ಅಪರಾಧವಾದರೆ ಈ ರೀತಿ ಮರೆಯಲ್ಲಿ ನಿಂತು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಲು ಕಾರಣವಾದರೆ? ಸಹೋದರನ ಪತಿಯನ್ನು ಅಪಹರಿಸಿದ ಅಪರಾಧವಲ್ಲವೇ? ಆದ್ದರಿಂದ ನಿನ್ನ ಮುಖ ನೋಡಿ ಬಾಣ ಪ್ರಯೋಗ ಮಾಡಬಾರದೆಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದೆ. ಕಪಿಗಳಿಗೆ ವಾವ್ಯ ವರ್ಷಗಳಿಲ್ಲವೆಂಬ ಅಲ್ಪ ವಿಚಾರವೂ ನಿನಗೆ ತಿಳಿಯದೆ. ಅದಿರಲಿ, ಈ ನನ್ನ ಸಹೋದರನಿಗೂ ನಿಮಗೂ ಸಖ್ಯವಾದದ್ದಾದರೂ ಯಾವ ಧೋಳನಾದ ದಶಕಂಠವು ಜಾನಕಿಯನ್ನು ಅಪಹರಿಸುವುದು. ಆದ್ದರಿಂದ ಸುಗ್ರೀವರಾಜನು ನನಗೆ ಸೀತಾನ್ವೇಷಣ ಕಾರ್ಯದಲ್ಲಿ ಸಹಾಯಕನಾಗಿರುವುದರಿಂದ ಆತನ ಸಖ್ಯ ಬೆಳೆಸಬೇಕಾಗಿದೆ. ಏನು ಮಹಾದೇವರನ್ನು ಅಪಹರಿಸಿದನೇ ವಿಚಾರ ನನಗೆ ತಿಳಿಸಿದ್ದರೆ ದಾಜಕಂಡ ರಾವಣನನ್ನು ಹತ್ತು ತಲೆ ಹುಳುವೆಂದು ಈ ನನ್ನ ಲಾಂಗುಲಿಂದ ಇಂಗಟ್ಟು ಮುಂಗಟ್ಟು ಕಟ್ಟಿ ತಂದು ವಾಲಿ ಈಗ ಪಾದದ ಮೇಲೆ ಕೆಡುತ್ತಿದ್ದನಲ್ಲ. ಈ ಕಾರ್ಯವು ಈ ನನ್ನ ಸಹೋದರನಿಂದ ಸಾಧ್ಯವಾಗುವುದೇ ರಾಮಚಂದ್ರ? ವಾಲಿ, ಈಗಲೂ ನಿನಗೆ ಬದುಕಬೇಕೆಂಬ ಇಚ್ಛೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ಪ್ರಭು, ನನಗೆ ನನ್ನ ತಪ್ಪಿನ ಅರಿವಾಗಿರುವುದು, ನಾನು ಮಾಡಿರುವ ಸಕಲ ಪಾಪಗಳಿಗೂ ತಕ್ಕ ಪ್ರಾಯಶ್ಚಿತ್ತವಾಗಿರುವುದು. ಆದರೆ ನಿನ್ನಲ್ಲಿ ನನ್ನದೊಂದು ನಿಬಂಧನೆ. ಏನದು ವಾಲಿ? ನನ್ನ ಸುಕುಮಾರನಾದ ಅಂಗದನನ್ನು, ನನ್ನ ಪತ್ನಿಯನ್ನು ಕಾಪಾಡುವ ಭಾರವು ನಿಮ್ಮದಾಗಿರುವುದು. ಚಿಂತಿಸಬೇಡ, ಸುಗ್ರೀವರಾಜನನ್ನು ನೋಡಿಕೊಳ್ಳುತ್ತಾನೆ. ಹಾಗಾದರೆ ನಾನು ನಿಶ್ಚಿಂತನಾಗಿ ಈ ಪ್ರಾಣವನ್ನು ನಿನ್ನ ಪಾದದ ಮೇಲೆ ಅರ್ಪಿಸೋಣ. ಸುಗ್ರೀವ, ಸಹೋದರ ಸುಗ್ರೀವ, ನಾನು ನಿನಗೆ ಬಹಳ ಕಷ್ಟಪಟ್ಟಿರೋಣ. ಈ ನನ್ನ ಕೊಳ್ಳಲ್ಲಿರುವ ಇಂದ್ರದ ತಾರವನ್ನು ತೆಗೆದುರಿಸಿಕೊ, ಸುಖವಾಗಿ ಕಿಷ್ಕಿಂದೆ ರಾಜ್ಯಭಾರ ಮಾಡು. ಹಾಗೆ ಆಗಲಿ ಅಣ್ಣ, ಹಾ, ಹಾಗೆ ಆಗಲಿ ಅಣ್ಣ. ಸುಗ್ರೀವರಾಜ, ನಿಮ್ಮಣ್ಣನ ಅಂತ್ಯಕ್ರಿಯೆಗಳನ್ನು ಮುಗಿಸು. ಲಕ್ಷ್ಮಣ, ನಾನು ಪುರಪ್ರವೇಶ ಮಾಡುವುದಿಲ್ಲವಾದ್ದರಿಂದ ಸುಗ್ರೀವರಾಜನಿಗೆ ಪಟ್ಟಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ್ಯಾಭಿಷೇಕವನ್ನು ಮಾಡು. ಬಹಳ ಜಾಗೃತಿಯಿಂದ ಬಾ. ನೀರು ಕೊಡು, जय जय राम हरे जय जय सीता हरे राम हरे हरे सीता हरे हरे राम हरे हरे सीता हरे हरे जय जय राम हरे जय जय सीता हरे जय जय राम हरे जय जय सीता हरे ಜೈ ಜೈ दशरथ उदर दो दशरथ उदर दो जलिसिದ ಶ್ರೀಹರ ಲೋಕವ ಕಾಯುವ ರಾಮ ಹರೇ ಹರೇ ಲೋಕವ ಕಾಯುವ ರಾಮ ಹರೇ ಹರೇ ಜೈ ಜೈ ರಾಮ ಹರೇ ಜೈ ಜೈ सीता हरे जय जय राम हरे जय जय राम हरे राम हरे ಆಂಜನೇಯ, ಒಡೆಯ, ಜಾಂಬುವಂತರೇ, ತಾತ, ಇನ್ನು ನಮಗೆ ಶ್ರೀರಾಮಚಂದ್ರನ ಕೃಪಾ ಕಟಾಕ್ಷದಿಂದ ನಮಗಿದ್ದ ಕಷ್ಟಗಳೆಲ್ಲವೂ ಪರಿಹಾರವಾದವು. ನಡೆಯಿರಿ.
ಇನ್ನು ಆ ಸ್ವಾಮಿ ಕಾರ್ಯದಲ್ಲಿ ನಿರತರಾಗೋಣ. ಹಾಗೆ ಆಗಲಿ ಒಡೆಯ. ಅಹಲ್ಯ ಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ. ಅಹಲ್ಯ ಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ. ಸ್ವಯಂವರ ಸಭೆಯೊಳು ಶಿವಧನುವ ಮುರಿದು ಸ್ವಯಂವರ ಸಭೆಯೊಳು ಶಿವಧನುವ ಮುರಿದು ಸೀತೆಯ ವರಿಸಿದ ರಾಮ ಹರೇ ಹರೇ. ಸೀತೆಯ ವರಿಸಿದ ರಾಮ ಹರೇ ಹರೇ. ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ರಾಮ ಹರೇ ರಾಮ ಹರೇ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಬಾಲೆಂದು ಬಾಲೆ ಜಾನಕಿಯೇ ನೀಲಕುಂತಲೆಯೇ. ಬಾಲೆಂದು ಬಾಲೆ ಜಾನಕಿಯೇ ನೀಲಕುಂತಲೆಯೇ. ಬೋಲಲನೆ ಜಾನಕಿಯೇ ಬೋಲಲನೆ ಜಾನಕಿಯೇ. ಲೀಲೆಯ ಅವಲೋಕಿತೆನೆ ಲೀಲೆಯ ಅವಲೋಕಿತೆನೆ. ಅಂಬೋರು ಹಾಸಿ ಸೀತೆಯನ್ನ ಕಾಂಬೆನೆ ಬರೆಯ ಸೀತಾ 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 ಬೆಂಬಿಡದೆ ನಂಬಿ ಬಂದೆ ಬೆಂಬಿಡದೆ ನಂಬಿ ಬಂದೆ. ಬೊಂಬರ ನೀ ಕುರುಂಬಳ ತಾಯಿಯೇ ಬೊಂಬರ ನೀ ಕುರುಂಬಳ ತಾಯಿಯೇ. ಅಂಬೋರು ಹಾಸಿ ಸೀತೆಯನ್ನ ಕಾಂಬೆನೆ ಪರೆಯ ಸೀತಾ 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 ಜಾನಕಿ ಎಲ್ಲಿರುವೆ, ಹೇಗಿರುವೆ ಮನೋಹರೇ? ದಿನಗಳು ಕಳೆದಂತಲ್ಲ, ನಿನ್ನ ಚಿಂತೆಯೂ ಬಲವಾಯಿತು. ಬಂದು ಒಂದು ಮಾತನಾಡು ಆಡಬಾರದೆ? ಲಕ್ಷ್ಮಣ, ಅಗ್ರಜ, ವಾಲಿಯ ವಧೆಯಾಗಿ ವರ್ಷಕಾಲ ಕಳೆದರು ಸೀತಾನ್ವೇಷ ಕಾರ್ಯದಲ್ಲೇ ತೊಡಗಲಿಲ್ಲ. ಹೋಗಿ ಸುಗ್ರೀವರಾಜನ್ನು ಎಚ್ಚರಿಸಿ ಬಾ. ಹಾಗೆ ಆಗಲಿ ಅಗ್ರಜ. ಕವಿ
ಪಡೆಯಲಿಡುವೆ. ಕೆಡುಕ ಸುಗ್ರೀವದಮನ, ಕೆಡುಕ ಸುಗ್ರೀವದಮನ ಪಡಸೇಂದು ಕೋಪೋಗ್ನಿಗಾವತಿ ಕೊಡುವೆ. ವಾಲಿಯ ಸಂಹಾರವಾಗಿ ವರ್ಷ ಕಾಲ ಕಳೆದರು ಪಾನಮತ್ತನಾಗಿ ಬಿದ್ದಿರುವ ಸುಗ್ರೀವನನ್ನು ಅವನ ಪರಿವಾರವನ್ನು ಧ್ವಂಸ ಮಾಡಿಬಿಡುವೆನು. ಎಲ್ಲಿರುವೆ, ಹೇಗಿರುವೆ ಮನೋಹರಿ? ದುರುಳನಾದ ದಶಕಂಠನು ಅಪಹರಿಸಿಕೊಂಡವಾಗ ಕೈ ಜಾರಿ ಕೆಳಗೆ ಬಿದ್ದೆಯೋ ಅಥವಾ ಆತ್ಮಹತ್ಯೆ ಮಾಡಿಕೊಂಡೆವು ಒಂದೂ ಕಾಣಿರಲ್ಲ. ಸುಗ್ರೀವನ್ನು ಎಚ್ಚರಿಸಿ ಹೋದ ಲಕ್ಷ್ಮಣನು ಇನ್ನು ಬಾರಲಿಲ್ಲವಲ್ಲ. ಕುಪಿತನಾಗಿ ಹೋದವನು ಅಲ್ಲಿ ಏನು ಘನ ಕಾರ್ಯ ಮಾಡಿರುವನು? ಅಗ್ರಜ ನಮಸ್ಕರಿಸುವ. ಲಕ್ಷ್ಮಣ, ಸುಗ್ರೀವರಾಜನನ್ನು ಕರೆತಂದಿರೋನು. ಸುಗ್ರೀವರಾಜನಿಗೆ ತಲೆ ಬರುತ್ತಿರುವನು. ಸೀತಾರಾಮ ಕೋಪಾಯೇ ಕೋಪಾಯೇ ನೋಡು, ಸೀತಾರಾಮ ಕೋಪಾಯೇ ಕೋಪಾಯೇ ನೋಡು, ಗೋಪಾಯ ನೋಡು, ಗೋಪಾಯ ನೋಡು, ಗೋಪಾಯ ನೋಡು, ಗೋಪಾಯ ನೋಡು. ಮರೆ ಬಂದ ಬಕುತನ ಕಿಡಿಕಾರುವುದಿಲ್ಲವೇ, ಮರೆ ಬಂದ ಬಕುತನ ಕಿಡಿಕಾರುವುದಿಲ್ಲವೇ. ಮೊರೆ ಕಾಯೋ ಎನ್ನ ಜಪವಂದೆ ನಿನ್ನ ಧ್ಯಾನ, ಮೊರೆ ಕಾಯೋ ಎನ್ನ ಜಪವಂದೆ ನಿನ್ನ ಧ್ಯಾನ. ಸೀತಾರಾಮ ಕೋಪಾಯೇ ಕೋಪಾಯ ನೋಡು, ಗೋಪಾಯ ನೋಡು, ಗೋಪಾಯ ನೋಡು. ಪ್ರಭು, ನನ್ನ ಅಪರಾಧವನ್ನು ಮನ್ನಿಸಬೇಕು ಪ್ರಭು. ವಾಲಿ ಸಚಿವರು ಶ್ರೇಷ್ಠನಾದ ಆಂಜನೇಯನಲ್ಲಿ ಸುಗ್ರೀವ, ಪ್ರಭು, ಪ್ರಭು, ದಯಮಾಡಿ ನನ್ನ ಅಪರಾಧವನ್ನು ಮನ್ನಿಸಬೇಕು ಪ್ರಭು. ಮಳೆಗಾಲವಾದ್ದರಿಂದ ಚದುರಿ ಹೋಗಿದ್ದ ಕಪಿ ಸೈನ್ಯವನ್ನು ಒಂದುಗೂಡಿಸಲು ಸ್ವಲ್ಪ ತಡವಾಯಿತು ಪ್ರಭು. ದಯಮಾಡಿ ನನ್ನನ್ನು ಕ್ಷಮಿಸಿ ಪ್ರಭು. ಸಚಿವರು ಶ್ರೇಷ್ಠನಾದ ಆಂಜನೇಯನಲ್ಲಿ ಅದೋ ಇತ್ತಲೇ ಬರುತ್ತಿರುವನು. ಮನುಜಾವತಾರ ವಿನುತಾಭಿರಾಮ, ಮನುಜಾವತಾರ ವಿನುತಾಭಿರಾಮ, ಮನುಜಾವತಾರ ವಿನುತಾಭಿರಾಮ, ಮನುಜಾವತಾರ ವಿನುತಾಭಿರಾಮ, ಮನುಜಾವತಾರ ವಿನುತಾಭಿರಾಮ. ಅನಗರಾಘವ ಅವನೇ ಘವ, ಅನಗರಾಘವ ಅವನೇ ಘವ. ಪರಿಪಾಲಿ ರಾಮ ರಘೋತ್ತಮ, ಶುಭಾದಿ 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 ಅಭಿವಾದಯಾಮಿ ರಘೋತ್ತಮ. ರಾಮ ರಾಮಚಂದ್ರ ಮುನಿಯಾಗ ಫಲ ಘನ ಯೋಗಶೀಲ, ಮುನಿಯಾಗ ಫಲ ಘನ ಯೋಗಶೀಲ, ಮುನಿಯಾಗ ಫಲ ಘನ ಯೋಗಶೀಲ, ಮುನಿಯಾಗ ಫಲ ಘನ ಯೋಗಶೀಲ, ಮುನಿಯಾಗ ಫಲ ರಾಮ ರಾಮಚಂದ್ರ
ಘನ ಯೋಗಶೀಲ ಮುನಿಯಾಗ ಫಲ ಘನ ಯೋಗಶೀಲ ಮುನಿಯಾಗ ಫಲ ಘನ ಯೋಗಶೀಲ ಮುನಿಯಾಗ ಫಲ ಘನ ಯೋಗ ಶೀಲ 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 ಗುಣಧಾಮ ರಾಮ ಗುಣ ಬೋಧಿಸೋ ಗುಣಧಾಮ ರಾಮ ಗುಣ ಬೋಧಿಸೋ ಪರಿಪಾಯಿ ರಾಮ ರಘೋತ್ತಮ ಸುಖಾದಿ 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 ಅಭಿವಾದಯಾಮಿ ರಘೋತ್ತಮ ರಾಮ ರಾಮ ಆಂಜನೇಯ ನಿನಗೆ ರಾಮಚಂದ್ರ ಆಂಜನೇಯನ ನಮಸ್ಕಾರಗಳು. ಆಂಜನೇಯ ನಿನಗೆ ಮಂಗಳವಾಗಲಿ. ಪ್ರಭು ತಡಬೇಕೆ ಕಪಿವೀರರಿಗೆ ಆಜ್ಞೆ ಮಾಡು. ಪ್ರಭು, ಈಗಾಗಲೇ ನಾನು ಉತ್ತರ ಪೂರ್ವ ಪಶ್ಚಿಮ ದಿಕ್ಕಿಗೆ ಮಹಾನ್ ಕಪಿವೀರನ್ನೇ ಕಳುಹಿಸಿರುವೆನು. ಇನ್ನು ದಕ್ಷಿಣ ಮಾರ್ಗವಾಗಿ ಆಂಜನೇಯ ಒಡೆಯ ಇತ್ತಬ ಆಂಜನೇಯ ಒಡೆಯ ನೀನು ಅಂಗದ ಜಾಂಬುವಂತರು ನವ ನೀಳ ಗವಯ ಗವಾಕ್ಷ ಇನ್ನು ಅನೇಕ ಕಪಿವೀರರೊಂದೊಡಗೂಡಿ ದಕ್ಷಿಣಾಭಿಮುಖವಾಗಿ ಹೊರಟು ಅಂಗವಂಗ ಕಳಿಂಗ ಕೇರಳ ಪಾಂಡ್ಯ ಚೇರಾದಿ ರಾಜ್ಯಗಳನ್ನು ಸಂಚರಿಸಿ ಸೀತಾಮಾತೆಯ ನೆಲೆಯನ್ನು ಕಂಡುಹಿಡಿ. ಹಾಗೆ ಆಗಲಿ ಒಡೆಯ, ಹಾಗೆ ಆಗಲಿ. ಒಂದು ವೇಳೆ ಅಲ್ಲಿಯೂ ಸಿಗದಿದ್ದರೆ ಮುಂದಕ್ಕೆ ಹೋಗು. ಭೋಗವತಿ ನಗರವೂ ಸಿಗುವುದು, ಅಲ್ಲಿಯೂ ಚೆನ್ನಾಗಿ ಹುಡುಕು. ಅಲ್ಲಿಯೂ ಸಿಗದೇ ಇದ್ದರೆ ಮುಂದಕ್ಕೆ ಹೋಗು. ಪಿತೃಲೋಕವೂ ಸಿಗುವುದು, ಅಲ್ಲಿಯೂ ಚೆನ್ನಾಗಿ ಹುಡುಕು. ಅಲ್ಲಿಯೂ ಸಿಗದಿದ್ದರೆ ಮುಂದಕ್ಕೆ ಮಾತ್ರ ಹೋಗಬೇಡ. ಏಕೆ ಒಡೆಯ? ಏಕೆಂದರೆ ಅಲ್ಲಿಂದ ಮುಂದಕ್ಕೆ ಸೂರ್ಯನ ರಶ್ಮಿಯು ಬೀಳುವುದಿಲ್ಲ. ಆದ್ದರಿಂದ ನೀನು ಹಿಂತಿರುಗಿ ದಕ್ಷಿಣ ಸಮುದ್ರವನ್ನು ಪ್ರವೇಶಿಸು. ಸಮುದ್ರವನ್ನು ಹಾರಿ ಲಂಕಾಪಟ್ಟಣವನ್ನು ಸೇರಿ ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರಬೇಕು 1 ಮಾಸದ ಅವಧಿಯೊಳಗಾಗಿ. ಹಾಗೆ ಆಗಲಿ ಒಡೆಯ, ಹಾಗೆ ಆಗಲಿ. ಸುಗ್ರೀವರಾಜ, ಈ ನಾನಾದಿಕಲ್ಲಿ ಇರತಕ್ಕ ವಿಷಯ ನಿನಗೆ ಹೇಗೆ ಪರಿಚಿತ? ಪ್ರಭು, ಅಂದು ನಮ್ಮ ಅಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಲು ಬಂದಾಗ ಇಡೀ ನಾನಾ ದೇಶಗಳನ್ನೆಲ್ಲ ಸುತ್ತಿಕೊಂಡು ಅಲ್ಲಿನ ನಾನಾ ಅದ್ಭುತಗಳನ್ನೆಲ್ಲ ಕಂಡಿರುವೆನು ಪ್ರಭು. ಮಾರುತಿ, ಪ್ರಭು ಈಗ ನಿನ್ನಿಂದ ಈ ಕಾರ್ಯವು ಸಾಧ್ಯವೇ? ಪ್ರಭು ಶ್ರೀರಾಮನ ನಿನ್ನಯ ಜಗದ ಬಿರಾಮನ ನಿನ್ನಯ ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷಮದೊಂದಿರೇ ಕ್ಷಣದೋಳ್ ಆ ರಾವಣನಂ ಸದೆಬಡಿದು ಆರ ಜನಕ ಜಯ ಕುಶಲ ವಾರ್ತೆಯಂ ತಂದೊಪ್ಪಿಸುವೆನೊಲವೆ ರಾಮ ರಾಮ ರಾಮಚಂದ್ರ ಪ್ರಭು, ನಿಮ್ಮ ಅನುಗ್ರಹ ಆಶೀರ್ವಾದ ಹೊಂದಿದ್ದರೆ ಅದೆಷ್ಟರ ಕಾರ್ಯ. ಕ್ಷಣದೋಳ್ ಆ ರಾವಣನ ನೆಲೆಯನ್ನು ತಿಳಿದು
ಸೀತಾಮಾತೆಯವರ ಕುಶಲವಾರ್ತೆಯನ್ನು ತರುವುದಲ್ಲದೆ ಆ ರಾವಣನ ಬಲಾಬಲಗಳನ್ನು ತಿಳಿದು ಬರುವೆನು ಅವಧಿ ಮುಗಿಯುವುದರೊಳಗಾಗಿ. ಬಹಳ ಸಂತೋಷ, ಬಹಳ ಸಂತೋಷ. ಮಾರುತಿ, ಪ್ರಭು. ಸೀತೆಯನ್ನು ಕಂಡಾಗ ಆಕೆಯನ್ನು ಗುರುತಿಸುವುದಕ್ಕೆ ಕೆಲವು ಗುರುತುಗಳು ಹೇಳಿದೆ. ಹೀಗೆ ಬಾ. ಮುಖ್ಯವಾಗಿ ಕಾಕಾಸುರನ ವೃತ್ತಾಂತವನ್ನು ಬಹು ಗೌಪ್ಯವಾಗಿ ತಿಳಿಸಬೇಕು. ಹಾಗೆ ತಿಳಿಯಿತೆ? ಹಾಗೆ ಆಗಲಿ. ಎಲ್ಲವೋ ಕಪಿವೀರರೇ, ಈಗ ಎಲ್ಲರೂ ಕೇಳಿರಿ. ಸೀತಾಮಾತೆಯವರ ದರ್ಶನವಾಗುವವರೆಗೂ ನಾನು ಫಲಹಾರಾದಿಗಳನ್ನು ಭುಂಜಿಸುವುದಿಲ್ಲ. ಇದಕ್ಕೆ ನನ್ನ ಪ್ರಭು ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ರಾಮಚಂದ್ರ ಮಾಪಾಯಿದಯಾಳು ಅಗಗರ ಪರಮತು ಪಾಳು. ರಾಮಚಂದ್ರ ಮಾಪಾಯಿದಯಾಳು ಅಗಗರ ಪರಮತು ಪಾಳು. ಸಕಲ ಲೋಕದವನೇ ರಾಮ ಸಕಲ ಲೋಕದವನೇ ರಾಘವನೇ 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 ಶ್ರೀಧವನೇ ಸಕಲ ಲೋಕದವನೇ ಮಿಡಿಲ ಸುರಗರನೇ ಮುರಗರನೇ ಮಿಡಿಲ ಸುರಗರನೇ ಮುರಗರನೇ ರಾಮಚಂದ್ರ ಮಾಪಾಯಿದಯಾಳು ಅಗಗನ ಪರಮ ಕೃಪಾಳು ಪರಮ ಕೃಪಾಳು ಪರಮ ಕೃಪಾಳು. ಓ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಮಾರುತಿ, ಸೀತೆಯನ್ನು ಕಂಡಾಗ ಈ ವಸ್ತುವನ್ನು ಆಕೆಗೆ ಸಮರ್ಪಿಸಿ ಆಕೆಯಿಂದ ಒಂದು ಅಭಿಜ್ಞಾನ ವಸ್ತುವನ್ನು ತೆಗೆದುಕೊಂಡು ಬರಬೇಕು 1 ಮಾಸದ ಒಳಗಾಗಿ. ಹಾಗೆ ಆಗಲಿ ಬಡೆಯ. ರಾಮ 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 ಸೀತಾ ರಾಮ 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 ಸೀತಾ ರಾಮ ಗಗನವತಾಗೆ ನೀರ್ಪಳುಕ್ಕುವ ತುಂಗ ತರಂಗ ಸಂಗಮೇ ಗಗನವತಾಗೆ ನೀರ್ಪಳುಕ್ಕುವ ಗಗನವತಾಗೆ ನೀರ್ಪಳುಕ್ಕುವ ತುಂಗ ತರಂಗ ಸಂಗಮೇ ಅಗಣಿತ ಪಾನ ಮೀನ ಮುತ್ತು ರತ್ನ ನವರತ್ನ ಮಿದಮ ಅಗಣಿತ ಪಾನ ಮೀನ ಮುತ್ತು ರತ್ನ ನವರತ್ನ ಮಿದಮ ಸ್ವಗೈಪುದೇ ಸ್ವಗೈಪುದೇ ಜರಿಯ ಬೀರಿ ಅಚ್ಚರಿಯ ಬೀರಿ ಮಹಾದ್ಭುತ ವಾರಣೋ ಅಂಗನ ಕುಮಾರ, ಮಾರುತಿ, ನಾವು ದಕ್ಷಿಣ ಸಮುದ್ರವನ್ನು ಸೇರಿದ್ದಾಯಿತು. ಈಗ ಇದರ ವಿಸ್ತೀರ್ಣವನ್ನು ಹಾರಬಲ್ಲರು ಯಾರು ಎಂದು ತಿಳಿದುಕೊಳ್ಳಬೇಕು, ಅಷ್ಟೇ ತಾನೇ? ಹೌದು ಹೌದು ಅಂಗದ ಕುಮಾರ, ನೀನು ಈ ನಮ್ಮ ವಾನರ ವೀರರನ್ನೆಲ್ಲ ವಿಚಾರಿಸು. ನಾನು ಅಲ್ಲಿಯವರೆಗೂ ರಾಮಧ್ಯಾನದಲ್ಲಿ ನಿರತನಾಗಿರುವೆನು. ಆಗಲಿ ಆಗಲಿ. ಲೋ ಗವಾಯ, ನೀನು ಎಷ್ಟು ಯೋಜನ ಹಾರಬಲ್ಲೆ? 20 ಯೋಜನ. ಇಲ್ಲಿ ಬಾ. ನೀನು ಯಾಕೋ ಯೋಚಿಸುತ್ತಿರುವೆ? 40 ಯೋಜನ. ನೀನು
50 ಯೋಜನ. ನಾನು ವಾಲಿಯ ಪುತ್ರ ಹಂಗದ ಈ ಸಮುದ್ರವನ್ನು ದಾಟಿ ಮಾತೆಯನ್ನು ಹುಡುಕೋಬಲ್ಲೆ. ಹಿಂತಿರುಗಿ ನಾನು ಬರಲಾರೆ ಕಣೋ. ಆಂಜನೇಯನೇ ಸಮರ್ಥನು. ನಾವೆಲ್ಲರೂ ಸೇರಿ ಅವನನ್ನೇ ಪ್ರಾರ್ಥಿಸೋಣ. ಹೇಳು ಹನುಮ, ಈ ಕಾರ್ಯವು ನಿನ್ನಿಂದಲೇ ಆಗಬೇಕು. ಎದ್ದೇಳು, ಹೇಳು ಹನುಮ, ಹೇಳು. ಜೈ ಜೈ ರಘುವೀರ ಸಮರ್ಥ. ಅಂಗದ ಕುಮಾರ, ಮಾರುತಿ, ಪ್ರಭು ಶ್ರೀರಾಮಚಂದ್ರನ ಕಾರ್ಯಕ್ಕೆ ನೀವೆಲ್ಲರೂ ನನ್ನನ್ನು ಇಷ್ಟೊಂದು ಪ್ರಾರ್ಥಿಸಬೇಕೆ? ಈ ರುದ್ರ ರಮಣೀಯವಾದ ದಕ್ಷಿಣ ಸಮುದ್ರವನ್ನು ಒಂದು ಸಣ್ಣ ಕಾಲುವೆಯೋಪಾದಿಯಲ್ಲಿ ಲಂಘಿಸಿ ಲಂಕಾಪಟ್ಟಣವನ್ನು ಸೇರಿ ಸೀತಾಮಾತೆಯ ಕುಶಲವಾರ್ತೆಯನ್ನು ತರವಿನೂ ಅವಧಿ ಮುಗಿಯುವುದರೊಳಗಾಗಿ ಅದುವರೆವಿಗೂ ನೀವೆಲ್ಲರೂ ಈ ಸಮುದ್ರ ತೀರದಲ್ಲಿಯೇ ರಾಮಧ್ಯಾನ ಮಾಡುತ್ತಾ ಕುಳಿತಿರಿ. ಆಗಲಿ. ಲಂಘಿಪೆ ನೀ ವಾರ್ಧಿಯ ಲಂಘಿಪೆ ನೀ ವಾರ್ಧಿಯ ಭರದಿಂದ ನುರೆ ಹರ್ಷವಾಂತು ನೆರೆ ಲಂಘಿಪೆ ನೀ ವಾರ್ಧಿಯ ಲಂಘಿಸಿ ನೀರದ ಸಂಘದವರೆಗೂ ತುಂಗ ಬಲದಿ ನಾನೊಂದು ನಿಮಿಷದಿ ಲಂಘಿಸಿ ನೀರದ ಸಂಘದವರೆಗೂ ತುಂಗ ಬಲದಿ ನಾನೊಂದು ನಿಮಿಷದಿ ಲಂಘಿಪೆ ನೀ ವಾರ್ಧಿಯ ಭರದಿಂದ ನುರೆ ಹರ್ಷವಾಂತು ನೆರೆ ಲಂಘಿಪೆ ನೀ ವಾರ್ಧಿಯ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವಾಂತರದಲ್ಲಿರಿಸುತ್ತಲಿ ಶ್ರೀವರ ಪದರಾಜೀವವ ಸುತ್ತಿರ ಶ್ರೀವರ ಪದರಾಜೀವವ ಸುತ್ತಿರ ಭಾವದಿ ಮೆಳೆಯುತ್ತಲಾಗವನಿ ಲಂಘಿಪೆ ನೀ ವಾರ್ಧಿಯ ಭರದಿಂದ ನುರೆ ಹರ್ಷವಾಂತು ನೆರೆ ಲಂಘಿಪೆ ನೀ ವಾರ್ಧಿಯ ವಾರ್ಧಿಯ ವಾರ್ಧಿಯ. ಜೈ ಜೈ ರಘುವೀರ ಸಮರ್ಥ. ಜೈ ಹನುಮತ್, ಜೈ ಹನುಮತ್. जय हनुमान, जय हनुमान, जय हनुमान, जय हनुमान. जय श्री राम. जय हनुमान.